ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮಗಳಿಗೆ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಮ್ಮ ಮಹೇಶ್ ಅಣ್ಣ, ಗಾರ್ಡನ್ ಡೈರೆಕ್ಟ್ರು. ಅವರು ನನ್ನ ರೆಫರ್ ಮಾಡಿರ್ತಾರೆ. ಮತ್ತು ATM ಮಂಜಣ್ಣವರು ಪ್ರೊಡ್ಯೂಸರ್ನ ಮೀಟ್ ಮಾಡಿಸಿ ಮೋಹನ್ ಸರ್ ನನಗೆ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ಒಂದು ನೈಟಲ್ಲಿ ನಡೆಯೋ ಘಟನೆ ಆಗಿರೋದ್ರಿಂದ ನನಗೊಂದು ಕ್ಯೂರಿಯಾಸಿಟಿ. ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ಥರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಸಿನಿಮಾ ಮಾಡ್ತಾ ಇರೋದು. ಮತ್ತು ನಮ್ಗೇನು ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಮತ್ತು ನೆಕ್ಸ್ಟ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು. ನಾನು ಬರಿತಾ ಇದ್ದೀನಿ. ಈ ಮೂವಿಗೆ ನನಗೆ ಸಾಹಿತ್ಯ ಬರೀಲಿಕ್ಕೆ ATM ಮಂಜಣ್ಣವರು ಈ ಮೂವಿಗೆ ನಾಯಕನಾಗಿ ಮಾಡ್ತಾ ಇದ್ದೀನಿ. ಈ ಮೂವಿಗೆ ಒಂದು 3 ಸಾಂಗ್ ಬರೆದ್ಬಿಟ್ಟು ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದು ಸಾಂಗ್ ಆಲ್ರೆಡಿ ನಾನೇ ಹಾಡಿದ್ದೀನಿ, ದೇವತೆ ಅಂತ ಹೇಳ್ಬಿಟ್ಟು ಮೆಲೋಡಿ ಸಾಂಗು. ಒಂದು ಎಣ್ಣೆ ಸಾಂಗ್ ಬರಿತಾ ಇದ್ದೀನಿ, ಒಂದು ಪಬ್ ಸಾಂಗ್ ಬರಿತಾ ಇದ್ದೀನಿ. ಈ ಮೂವಿಗೆ ನನಗೆ ATM ಮಂಜಣ್ಣನವರಿಗೆ ಪರಿಚಯ ಮಾಡಿಕೊಟ್ಟವರು ನಮ್ಮ ಯಶವಂತಣ್ಣ ಅವರು. ಅವರಿಗೆ ನನ್ನ ಧನ್ಯವಾದಗಳು. ನಮ್ಮ ಜೊತೆ ನಾನು ಕರೆದಿದ್ದಕ್ಕೆ ನನಗೊಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ತನಿಷಾ ಮೇಡಮ್ ಅವರು ಈ ಮೂವಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೂ ಮಂಜಣ್ಣ ಅವರು ಕೂಡ ಈ ಮೂವಿ ಮಾಡಲೇಬೇಕಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಇದಕ್ಕೆ ಸಾಂಗ್ ಬರಿತಾ ಇದ್ದೀನಿ. ನಮ್ಮ ಮೋಹನ್ ಅಣ್ಣ ಅವರು ಕೂಡ ಶಶಿನೇ ಬರೀಲಿ ಅಂತ ಹೇಳ್ಬಿಟ್ಟು ಹೇಳಿ ಓಕೆ ಮಾಡಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಈ ಮೂವಿ ಮತ್ತೆ ತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸರ್. ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿಸಿದಂಥ ಮೊದಲನೇ ವ್ಯಕ್ತಿ ನಮ್ಮ ಮಹೇಶ್ ಅಣ್ಣಂಗೆ ನಾನು ಋಣಿಯಾಗಿರ್ತೀನಿ. ಮಹೇಶ್ ಅಣ್ಣ ಒಂದು ಮಾತು ಹೇಳಿದ್ದಕ್ಕೆ ಮೋಹನ್ ಅಣ್ಣ ಏನು ಹೇಳ್ತೀರಾ, ಸರಿ ಬನ್ನಿ ದೀಪು ಮಾಡಿ ಅಂತ ಹೇಳಿ ನನಗೂ ಬೆಂಬಲ ಕೊಟ್ಟು ಮಾಡಿಸ್ತಿರೋದಕ್ಕೆ ಮೋಹನ್ ಅಣ್ಣಂಗೆ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ಮಂಜಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಆಮೇಲೆ ಫಸ್ಟ್ ಟೈಮ್ ತನಿಷಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ನೋಡಿದಾಗ ಚೂರು ಭಯ ಆಗುತ್ತೆ, ಆದರೂ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಖುಷಿ ಆಗುತ್ತೆ. ಇನ್ನು ಕ್ಯಾಮ್ರಾಮನ್ ಮಂಜಣ್ಣ ಬಗ್ಗೆ ಮಾತಾಡಬೇಕು ಅಂದರೆ, ವೇಲು ಮಾಸ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ 2-3 ಸಿನಿಮಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅವ್ರ ಜೊತೆ. ತುಂಬ ಒಳ್ಳೆ ಟೆಕ್ನಿಷಿಯನ್ಸು, ತುಂಬ ಸಪೋರ್ಟಿವ್ ಆಗಿರೋ ಟೆಕ್ನಿಷಿಯನ್ಸು. ಸೊ ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಡೈರೆಕ್ಟರ್ ಮೋಹನ್ ಸರ್ಗೆ ವಿಶೇಷತೆ ಒಂದು ನಮಿಸ್ತಾರೆ. ಎಲ್ಲಕ್ಕಿಂತ ನಮ್ಮ ಮಹೇಶ್ ಸರ್ಗೆ ತುಂಬ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. KA18 ಸಿನಿಮಾ ಸರ್, ಒಂದೆರಡು ಆ್ಯಕ್ಷನ್ ಸೀಕ್ವೆನ್ಸ್ ಹೇಳಿದ್ದಾರೆ, ಭಾಳ ಚೆನ್ನಾಗಿದೆ. ಅದು ಕೂಡ ಯಾವ ಥರ ಏನು ಅಂತ ಕಂಪೋಸ್ ಮಾಡಬೇಕಂತ ಎಲ್ಲ ಮಾಡಿದ್ವಿ, ಆಲ್ರೆಡಿ ಮಾತಾಡಿದ್ವಿ. ಒಂದು ಏರಿಯಲ್ ಐತೆ ಸರ್, ಏರಿಯಲ್ ರೋಪ್ ವರ್ಕ್ ಒಂದು ಐತೆ. ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಲಿಲ್ಲ ಸರ್, ಆ ಥರ ಒಂದು ಪ್ಲಾನ್ ಮಾಡಿದ್ದೀವಿ ಸರ್. ರೋಪ್ ವರ್ಕ್ ಖಂಡಿತವಾಗ್ಲು ಮಾಡ್ತೀವಿ. ನೆಕ್ಸ್ಟ್ ಸಿಗ್ಬೇಕಾದ್ರೆ ಅದನ್ನ ಮಾಡಿ ಬಂದ್ಬಿಟ್ಟು ಹೇಳ್ತೀವಿ ಸರ್. ಥ್ಯಾಂಕ್ ಯು ಸರ್.